ಆಯ್ತಾನೆ ಅಧಿಕಾರಿ ನೀವು ಸವಾಲು ಹಾಕಿದ್ರಲ್ಲ, ಯಾರು ಲಂಚ ಕೊಡೋನು ಯಾವನಿದ್ದಾನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ. ನೋಡಿ, ರಮೇಶ್ ಬಾಬು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಹೆಂಗ್ ಮಾಡಿದ್ದಾರೆ? ಫೋನ್ ಪೇ. ಒಂದು ಕಾಪಿ ಕೊಡಪ್ಪ ಸ್ಪೀಕರ್ ಅವ್ರು, ಅವ್ರು ಕೊಡು. ಫೋನ್ ಪೇ 15,000 ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಡೀಟೇಲ್, ಫೋನ್ ನಂಬರ್, ಇದು ಬ್ಯಾಂಕ್ ನಂಬರ್ ಎಲ್ಲ ಇದೆ ನೋಡಿ. ನೀವು ರಾಯರೆಡ್ಡಿ, ನೀವು ಒಬ್ಬರೇ ನನ್ನ ಪರವಾಗಿ ನಿಂತ್ಕೊಳ್ಳೋದು ನೋಡಿ, ಅಷ್ಟು ಜನದ ಮಧ್ಯೆ. ಥ್ಯಾಂಕ್ ಯು. ನೀವು ಸವಾಲು ಹಾಕಿದ್ರಲ್ಲ ನನಗೆ, ಯಾವನ 10,000, ಇದು 15,000. 10ಕ್ಕೆ ಈಗೇನು ಹೇಳ್ತೀರಾ ನೀವು? ಇಲ್ಲಿ ಕೊಟ್ಟಿದ್ದೀನಿ. ಅವನು ಕೇಳ್ಬೋದು ಡಿ ಕೆ ಶಿವಕುಮಾರ್ ಅವರು. ಅವ್ನು 30,000 ಕೇಳಿದ್ನಲ್ಲ, ನೀನು 15,000 ಕೊಡ್ತೀಯ ಅಂತೇಳಿ ಅವ್ನು ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಅವನು ಅಪ್ಲೈ ಮಾಡಿದ್ಮೇಲೆ ಇವನು ಅಪ್ರೂವ್ ಮಾಡ್ಬಿಟ್ಟ. ಯಾರು? RO ಅಪ್ರೂವ್ ಮಾಡ್ಬಿಟ್ಟ, ಅದನ್ನ ರೆವಿನ್ಯೂ ಅಧಿಕಾರಿ ಅಪ್ರೂವ್ ಮಾಡ್ಬಿಟ್ಟು ಮೇಲೆ ಕಳಿಸ್ಬಿಟ್ಟ. DC ರಿಜೆಕ್ಟ್ ಮಾಡ್ಬಿಟ್ಟ. ರೀಸನ್ ಫಾರ್ ರಿಜೆಕ್ಷನ್ ರೆಕಾರ್ಡ್ ವೆರಿಫೈಡ್, ಬಟ್ ಆಸ್ ಪರ್ ದ ಕೇಸ್ ವರ್ಕರ್ ರಿಪೋರ್ಟ್ ದ ಫೋಟೋ ದ ಪ್ರಾಪರ್ಟೀಸ್ ವೇಕೆಂಟ್ ಲ್ಯಾಂಡ್, ಅದಕ್ಕೋಸ್ಕರ ಇದನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ರಿಜೆಕ್ಟ್ ಮಾಡ್ಬಿಟ್ಟ. ಫೋನ್ ಪೇ 15,000 ಆದಮೇಲೆ ಇದು ರಿಜೆಕ್ಟ್. ತಿರ್ಗಿ ಅವನು ಫೋನ್ ಮಾಡ್ದ, ಅವನಿಗೆ ಫೋನ್ ದಾಖಲೆನೂ ಇದೆ ನನ್ನ ಹತ್ರ. ಅವನಿಗೇನು ಮಾಡಿದ್ದಾನೆ, ಅವನು ಎಷ್ಟು ಸರಿ ಮಾಡಿದ್ದಾನೆ ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಆಯ್ತು, ರಿಜೆಕ್ಟ್. ಅವನು ತಿರ್ಗಿ ಕೇಳ್ದ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡಿ ಅಂದ. ಅವನು ಇನ್ನೊಂದ್ಸರಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ದ, ಅಪ್ರೂವ್ ಮಾಡಿ ಅಂತ. ಅದರಲ್ಲಿ ಡೇಟ್ ಹಾಕಿದ್ದಾರೆ, ಇದು DC ರಿಜೆಕ್ಟೆಡ್, ಎರಡನೇ ಇದೂ ರಿಜೆಕ್ಟೆಡ್. ಇವನು ಯಾವಾಗ ದುಡ್ಡು ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ, 3ನೇ ಸರಿ ಹಾಕಿ ಸರ್ ಅಂತ. ಅವನು 3ನೇ ಸರಿನೂ ಹೇಳ್ದ, ಇನ್ನೊಂದು ಹಾಕ್ದ. ಅವನು ಇನ್ನೊಂದ್ಸರಿ ಹಾಕ್ದ, ಪ್ರಮೀಳಾ ಶಶಿಕುಮಾರ್ ಅವ್ರದ್ದು, ಇಟ್ ಈಸ್ ಎ ರಿಜೆಕ್ಟೆಡ್. 3ನೇ ಸರಿನೂ ರಿಜೆಕ್ಟ್ ಆಯ್ತು. ರಿಜೆಕ್ಟ್, ಎಲ್ಲ ರಿಜೆಕ್ಟ್ ಆಯ್ತು. ಇನ್ನೊಂದು ಮಜಾ ನೋಡಬೇಕು ನೀವು, ಟ್ರಾನ್ಸಾಕ್ಷನ್ ಎಷ್ಟು ನೀಟಾಗಿ ಆಗಿದೆ ಅಂತ. ಆಮೇಲೆ ಕೆಲಸ ಆಗಿಲ್ಲ, ಅವನು ಪಟ್ಟಿಡ್ದ, ನನ್ನ ದುಡ್ಡು ವಾಪಸ್ ಕೊಡು ಅಂತ. ಇಷ್ಟೇ ಕೇಳಿದ್ರೆ ಏನೋ ಅಂತ ಹೇಳ್ಬೋದು. ಅವ್ನು ಪಟ್ಟಿಡ್ದಿದ್ದಕ್ಕೆ ಏನು ಮಾಡ್ದ, ಮಾತಾಡಿದ್ದು 30,000, ಫೋನ್ ಪೇ ಆಗಿದ್ದು 15,000. ಅವನೇನ್ ಮಾಡ್ದ, ತಿರ್ಗ ವಾಪಸ್ ಫೋನ್ ಪೇ ಮಾಡ್ದ 20,000ನ. ವಾಪಸ್ 20,000 ಲಂಚನೂ ವಾಪಸ್ ಫೋನ್ ಪೇ ಮಾಡ್ದ 20,000. ಇನ್ನೇನು ಬೇಕಬೇಕು? ಜಾಸ್ತಿ 5,000 ಅಲ್ಲ, ಲಂಚ ಇನ್ನ ಕೊಡ್ಬೇಕಲ್ಲ. ಅದಕ್ಕೆ ಹೇಳ್ದ ಅವನು, ಅಲ್ಲಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೋಯರ್ ಲೆವೆಲ್ ಅಧಿಕಾರಿಗಳಿಗೆಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, 10,000 ನನ್ನ ಹತ್ರ ಇಲ್ಲ ಅಂತ ಹೇಳ್ದ. ಈಗ ಸಾಕ್ಷಿ ಡಿ ಕೆ ಶಿವಕುಮಾರ್ ಅವರೇ, ಸಾಕ್ಷಿಯ ಗುಡ್ಡೆಗಳು ಯಾವಾಗ ನಿಮ್ಮ ಭಾಷಣದಲ್ಲಿ ಕೇಳ್ತಾನೆ ಇರ್ತೀನಿ. ಸಾಕ್ಷಿ ಗುಡ್ಡೆಗಳು, ಈ ಸರ್ಕಾರದ ಲಂಚದ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದೀನಲ್ಲ, ತಾವೇನ್ ಮಾಡ್ತೀರಾ? ಇದಾದ್ಮೇಲೆ ಇದಾದ್ಮೇಲೆ ಇನ್ನೂ ಇದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ ಅವನು. ಇಷ್ಟಕ್ಕೆ ಬಿಟ್ಟಿಲ್ಲ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಅದು ನನ್ನ ಹತ್ರ ಹಿಂಗೆ ಲಂಚ ತಗೊಂಡು ಹಿಂಗೆ ಖಾತೆ ಮಾಡಲಿಲ್ಲ ಅಂತ. ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅವನಿಗೆ. ನೀವು ಹೇಳ್ಬೋದು, ಉತ್ತರದಲ್ಲಿ ಹೇಳ್ತಾರೆ ರಾಯರೆಡ್ಡಿ ಅವರೇ, ಡಿ ಕೆ ಶಿವಕುಮಾರ್ ಉತ್ತರದಲ್ಲಿ ಹೇಳ್ತಾರೆ, ನಾವು ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಏತನ ಈ ತರ ಆದಾಗ ನಾನಿದ್ದೀನಿ, ಐ ಆಮ್ ವಿತ್ ಯು. ಏನು ಹೇಳ್ತಾರಲ್ಲ ಡೈಲಾಗ್ ಡೆಲ್ಲಿ, ಐ ಆಮ್ ವಿತ್ ಯು. ಒಂದು ಹೆಲ್ಪ್ ಲೈನ್ ಐತೆ, ಐ ಆಮ್ ವಿತ್ ಯು ಹೆಲ್ಪ್ ಲೈನ್ಗೂ ಫೋನ್ ಹಾಕಿದ್ರೆ 4 ಸರಿ. ಯುವರ್ ಕಾಲ್ ಈಸ್ ಅಟೆಂಡೆಡ್, ಸೆಂಟ್ ಟು ಕನ್ಸರ್ನ್ ಆಫೀಸರ್, ಫಾರ್ವರ್ಡೆಡ್. ಇವರ ಫೋನ್, ಐ ಆಮ್ ವಿತ್ ಯು, ನೋ ವರ್ಕಿಂಗ್. ಲಂಚದ ಸಾಕ್ಷಿಗಳು. ನೀವು ಹೇಳಿ, ಇವಾಗ ಲಂಚ ಇಲ್ಲ, ಈ ಖಾತೆಯಲ್ಲಿ ಲಂಚ ಇಲ್ಲ ಅಂದರೆ ದಾಖಲೆಗಳು ಕೊಟ್ಟಿದ್ದೀರಿ. ಇದನ್ನ ನಾವು ಇಡೀ ರಾಜ್ಯದಲ್ಲಿ ಕೊಡ್ತೀನಿ. ನಾನು ಇಡೀ ರಾಜ್ಯದಲ್ಲಿ, ನಿಮ್ಮ ಕನಕಪುರದಲ್ಲೂ ಐತೆ,
ಕನಕಪುರದಲ್ಲಿ ಒಬ್ಬರು DC ಕನ್ವರ್ಟ್ ಮಾಡಿಬಿಟ್ಟು ಸೈಟ್ ಮಾಡ್ಬಿಟ್ಟವನೆ, ನಿಮ್ಮ ಏರಿಯಾದಲ್ಲೇ ಸೈಟ್ ಮಾಡಿಬಿಟ್ಟಿದ್ದಾನೆ. ಒಂದು 10 ಎಕರೆ ಸೈಟ್ ಮಾಡಿಬಿಟ್ಟಿದ್ದಾನೆ, ಮಾರಾಟನೂ ಮಾಡಿಬಿಟ್ಟಿದ್ದಾನೆ. ಅವಾಗ DC ಕನ್ವರ್ಟ್ ಆಗಿ ಕಲ್ಲುಗಳು ಹಾಕಿ ಲೇಔಟ್ ಮಾಡಿ ಮಾರ್ಬಿಟ್ಟಿದ್ದಾನೆ. ಈಗ ಅದಕ್ಕೆ 1 ಲಕ್ಷ ರೂಪಾಯಿ ಈ ಖಾತಾಗೆ, 1 ಲ್ಯಾಕ್ ರುಪೀಸ್, 1 ಲ್ಯಾಕ್ ರುಪೀಸ್. ನಾನು ದೇವನಹಳ್ಳಿ ಕಡೆ ಕೇಳಿದೆ, ಏರ್ಪೋರ್ಟ್ ರೋಡು 50,000 ರೂಪಾಯಿ ಈ ಖಾತಾಗೆ. ಇದಲ್ಲಪ್ಪ ಪೆನ್ ಡ್ರೈವ್. ಇದಾದ ಮೇಲೆ ಅಧ್ಯಕ್ಷರೇ, ಬಿರಿ ಇದನ್ನೇನು ಮಾಡ್ತೀರಾ ಅಂತ ನೀವು ಹೇಳಿ. ಆಮೇಲೆ ನೀವು ಸವಾಲು ಕೊಟ್ಟಿದ್ದೀರಾ, ಸವಾಲಿಗೆ ನಾನು ಜವಾಬು ಕೊಟ್ಟಿದ್ದೀನಿ. ಐ ಪ್ರೂವ್ಡ್ ಆಸ್ ಎ ಅಪೋಸಿಷನ್ ಲೀಡರ್, ನಾನು ಪ್ರೂವ್ ಮಾಡಿದ್ದೀನಿ. ಮಾತಾಡ್ತಿಲ್ಲ, ಆಮೇಲೆ ರಿಪ್ಲೈ ಮಾಡ್ತೀನಿ. ಕೂತ್ಕೊಂಡ್ಬಿಡ್ತೀನಿ ಸರ್. ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಅವರು ಎಲ್ಲ ಹಳೆ ಕತೆ ಇವ್ರದ್ದು ಅಂತಾರೆ ಕಾಂಗ್ರೆಸ್ ಅವರು. ಏನ್ ಸರ್ ಇದು? ರೆಡ್ಡಿ ಅವ್ರದ್ದು ನಿಮ್ಮ ಅಧಿಕಾರ ಬಜೆಟ್ ಮಾತಾಡೋದಿಲ್ಲ. ಇಲ್ಲ, ನಾನು ಅಲ್ಲ, ಬಜೆಟ್ ಅಲ್ಲಿ ಮಾತಾಡ್ತಿರಲ್ವಾ? ಅವರ ಅಧಿಕಾರ ಬಜೆಟ್ ಅಲ್ಲಿ ಮಾತಾಡ್ತಿರಲ್ವಾ? ಹೊಸಲ್ಲ ಈ ಖಾತೆ ಮಾಡೋದ್ರಲ್ಲಿ ಲಂಚ ನೀವು ಬಜೆಟ್ ಅಲ್ಲಿ ಮಾತಾಡ್ತಿರಲ್ಲ, ಇಲ್ಲಿ ಮುಗಿಬೇಕಲ್ಲ. ಹೊಸೇನಿಲ್ಲ. ಆಯ್ತು, ರಾಯರೆಡ್ಡಿ ಬೇಗ ಮುಗಿದ್ರೆ ಮಾತ್ರ ಚಾನ್ಸ್ ಸಿಗ್ತದೆ. ಇಲ್ಲಿ ಟೈಮ್ ಎಲ್ಲಿದೆ? ಪ್ರಕರಣ 2 ಇದ್ರ ಬಗ್ಗೆ ಶ್ರೀನಿವಾಸ್ ಏನಾಗಿದೆ ನಿಮ್ಗೆಲ್ಲ ಅಲ್ಲಿ? ಇವರೇ ಫೋನ್ ಪೇ ಬಗ್ಗೆ ಪವಗಡ್ ಲಂಚದ ಕರ್ಮಕಾಂಡವನ್ನ ನಾನು ಹೇಳಿದ್ದೀನಿ. ಫೋನ್ ಪೇನಲ್ಲಿ ಇದು ನನ್ನ ಹತ್ರ ಇನ್ನೂ ಇದೆ ದಾಖಲೆಗಳು, ನಾನು ಕೊಡ್ತೀನಿ. ಎಲ್ಲೆಲ್ಲಿ ಫೋನ್ ಪೇಗಳು ಎಷ್ಟೆಷ್ಟು ದುಡ್ಡು ಆಗಿದೆ ಬೇರೆ ಬೇರೆ ಜಿಲ್ಲೆಗಳದ್ದು ಅಂತ ಇದೆ. ಇನ್ನೊಂದು ಪ್ರಕರಣ ನಾನು ಕೊಡ್ತೀನಿ ನಿಮಗೆ. ಇವರು ಅರಳ್ಳಿ ಹತ್ರ ಅಲ್ಲಿ ಯಾರು ಒಬ್ಬ ನಂಜುಂಡಪ್ಪ ಅಂತ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತ. ಅವರು ಅಲ್ಲಿರುವಂಥ ಲೇಔಟ್ಗಳು ಮಾಡೋ ಅಂಥವ್ರಿಗೆ, ಅವನು ಅಲ್ಲಿದ್ದ ಮೊದಲು ಕಾರ್ಪೊರೇಷನ್, ಈಗ ರಿಟೈರ್ಡ್ ಆಗಿದೆ. ಅವನು ಒಂದು ಆಫೀಸ್ ಮಾಡ್ಕೊಂಡವನಿಗೆ ಎಲ್ಲ ಒಂದೊಂದು ಸೈಟ್ಗೆ ಸುಮಾರು 30,000 ರಿಂದ 40,000 ರೂಪಾಯಿ ಉಸೂಲಿ. ಆ ಉಸೂಲಿ ಮಾಡಿರೋ ರೆಕಾರ್ಡನ್ನು ಮಾಡಿದ್ದೀನಿ, ಎಷ್ಟೆಷ್ಟು ಕೇಳಿದ್ದಾನೆ, ಯಾರ್ಯಾರು ಕೊಡಬೇಕು ಅಂತ ಪೆನ್ ಡ್ರೈವಲ್ಲಿದೆ. ಅದನ್ನು ಕೊಡ್ತೀನಿ ನಿಮಗೆ. ನಾನು ಸುಮ್ಮನೆ ಹಿಂಗೆ ತೋರಿಸ್ಬಿಟ್ಟು ಜಾಬಲ್ಲಿ ಐತೆ ಅಂತ ಹೇಳಲ್ಲ ನಾನು. ಇಲ್ಲಿಟ್ಟಿದ್ದೀನಿ ನಾನು. ಐತೆ, ನಾನು ಹೇಳಿದ್ದೀನಿ, ಇಲ್ಲೇ ಐತೆ. ನಿಮ್ಗೆ ಹೇಳಿದ್ದು, ನೀವು ಯಾವಾಗ ತೋರಿಸ್ತಾ ಇರ್ತೀರ ಅದಕ್ಕೆ ಹೇಳಿದ್ದು ನಾನು. ನೀವೇ ತೋರಿಸಿರೋದು, ನೀವೇ ತೋರಿಸಿರೋದು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರು ಯಾರಿಗೋ ತೋರ್ಸಕ್ಕೆ ಹೋಗ್ತಾವ್ರೆ ಅದು. ಇಲ್ಲ ಅಧ್ಯಕ್ಷರೇ, ಇದು ಅಂದ್ರೆ ಆದಿ ಬೀದಿಗಳಲ್ಲೂ ಇವತ್ತು ಒಂದೊಂದು ವಾರ್ಡಲ್ಲೂ ಕೂಡ 10 ರಿಂದ 15 ಜನ ಒಂದು ದಂಧೆ ಮಾಡ್ಕೊಂಡು ವಸೂಲಿಗೆ ಇಳಿದಿರುವಂತ ದಾಖಲೆಗಳಿದೆ. ಇದರಲ್ಲೂ ಅವನು 50,000 ಕೇಳಿದ. 50,000 ಈ ದಾಖಲೆಯಲ್ಲಿ 50,000 ಇದ್ದಾನೆ. ಅದ್ರ ರೆಕಾರ್ಡನ್ನು ನನ್ನ ಹತ್ರ ಇದೆ. ಅವನೂ ಕೂಡ ಫೋನ್ ಪೇ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ಇದೆ, ಅವನು ಫೋನ್ ಪೇ ಮಾಡ್ಕೊಂಡಿರೋದು ಇದೆ ಅವನು. ಅದು ಕೊಡ್ತೀನಿ. ಆಮೇಲೆ ಇನ್ನ ಹೇಗೆ ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ದಂಧೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕೊಡ್ತೀನಿ ನಾನು. ಈ ಖಾತಾ ಇದು ಆಗಿರುವಂಥದ್ದು, ಇದೆಲ್ಲ ಸರ್ಟಿಫಿಕೇಟ್ ಕೊಡ್ತೀನಿ. ಅದು ಒಟ್ಟು 40,000 ರೂಪಾಯಿಗೆ ಮಾತಾಡಿರೋದು. ಅದು ಏನಪ್ಪ ಯಾರ್ದು? ಅಲ್ಲೇ ಅವ್ರು ಕೊಡು ನೋಡಿ. ಇಲ್ಲಿ $40,000ಕ್ಕೆ ತಗೊಂಡಿರೋದು. ಇದು ಫೋನ್ ಪೇನೆ. 20,000 ಒಂದ್ಸರಿ, 40,000 ಒಂದ್ಸರಿ. ಎಲ್ಲ ಫೋನ್ ಎಲ್ಲ ರೈಟ್ ಮಾಡಿ ಬಂದವು ನೋಡಿ. ಎಲ್ಲ ರೈಟ್. ಬ್ಯಾಂಕ್ ನಂಬರು ಎಲ್ಲ ಐತೆ ಇದ್ರಲ್ಲಿ. ನಾನೇನೋ ಇದ್ರಲ್ಲಿ ಮುಚ್ಚಿಡೋ ಪ್ರಶ್ನೆನೂ ಅಲ್ಲ ಇದು. ಈಗಾಗಲೇ ನಾನು ಹೇಳಿದ್ದೀನಿ. ಇಷ್ಟು ಹೇಳಿದ್ದೀನಿ.